ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನ್ವಿ. ನಾನು 3ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ಟೀಚರ್ ಇವತ್ತು ನಮ್ಗೆ ಕಸದಿಂದ ರಸ ಮಾಡ್ಕೊಂಬ ಅಂತ ಹೇಳ್ಯಾರಿ. ನಾ ಯೋಚಿಸ್ದೆ ಯಾವ್ದು ನೆನಪು ಬರಲಿಲ್ಲ. ಈಗ ರೀ ಯೋಚಿಸ್ದಾಗ್ರಿ ಇದು ನೆನಪು ಬಂತ್ರಿ, ಫಿಲ್ಟರ್ ವಾಟರ್ ಅದು ನೆನಪು ಬಂತ್ರಿ. ಈಗ ನೀರೇನ್ರಿ ಶುದ್ಧವಾದ ನೀರು ಬರ್ತಾವೇನ್ರಿ? ಅಲ್ಲಿ ಅವರು ದನ ತೊಳಿತಾರೆ, ಎಲ್ಲ ತೊಳಿತಾರೆ, ಅದೇನ್ರಿ ಅಲ್ಲಿ ಅವೇ ನೀರ್ರಿ ಇಲ್ಲಿ ಬರ್ತಾವ್ರಿ. ಇವು ನೀವ್ರಿ ನಾವು ಕುಡಿಬೇಕ್ರಿ. ಅದರಿಂದ ನಮಗೆ ರೋಗ ಬರ್ತಾವ್ರಿ. ಅದು ರೋಗ ಬರೋಕ್ಕಿಂತ ಬೆಟರ್ ರೀ ಇದು ಮಾಡ್ಬೋದಲ್ರಿ. ಫಸ್ಟ್ ರೀ ಏನೇನ್ ಮಾಡಿದಮ್ಮ ಇದಕ್ಕೆ ಏನೇನು ಒಂಚೂರು ಹೇಳ್ತೀಯ? ಹಾಂ ರೀ, ಇದು ರೀ ಫಸ್ಟ್ ಬಾಟ್ಲಿ ತೊಗೋಬೇಕ್ರಿ. ಬಾಟ್ಲಿ ಕಟ್ ಮಾಡೇನ್ರಿ, ನೋಡ್ರಿ ಕಟ್ ಮಾಡಿ ಕಾಣಿಸ್ತದೆ. ಕಟ್ ಮಾಡೇನ್ರಿ. ಆಮೇಲೆ ಇದ್ರೊಳಗ ಸ್ವಲ್ಪ ಹತ್ತಿ ಹಚ್ಚಿರಿ. ಮತ್ತೆ ಇಲ್ಲಿ ಉಸುಕ್ರಿ, ಆಮೇಲೆ ಕರ್ಕ, ಆಮೇಲೆ ಇದು ಕಲ್ಲು. ನೀವು 4 ಏನು ಉಪಯೋಗ ಆಗ್ತಂದ್ರಿ. ಇದು ಕಲ್ಲು ರೀ, ಮ್ಯಾಗ್ರಿ ಕಸಗಳು ಮ್ಯಾಗೆ ಇರ್ತದೆ. ಇದು ಮಸಿರಿ ಅದು ರೀ ಏನಕ್ಕೆ ಕೀಟ ಆಲಿ ಅದನ್ನ ಸಾಯಿಸ್ತಂದ್ರಿ. ಇದು ಉಸುಕ್ರಿ, ಅದು ಉಸುಕು ಮತ್ತು ಹತ್ತಿ ಇರ್ತದೆ ನೋಡ್ರಿ, ಅವೆರಡು ಫಿಲ್ಟರ್ ನೀರು ಮಾಡಿ ಇಲ್ಲಿ ಶುದ್ಧವಾದ ನೀರು ಬರ್ತದ್ರಿ. ಇಲ್ಲಿನ ಎಷ್ಟು ಗಲೀಜಾಗಿ ನೀರು ಹಾಕಿನ್ರಿ. ಇಲ್ಲಿ ನೋಡ್ರಿ ಕೆಳಗೆ ಎಷ್ಟು ಚಂದ ಬಂದದ್ರಿ. ಹೌದಲ್ಲಮ್ಮ? ನೋಡ್ರಿ ಓಕೆ. ಕೆಳಗೆ ನೋಡ್ರಿ. ಇವೇ ನೀರು ಹಾಕಿದ್ದ? ಹಾ ರೀ, ಇಲ್ಲಿ ಬಿಟ್ಟು ನೋಡ್ರಿ ಇವೇ ನೀರು ಹಾಕಿದ್ರಿ. ಓಕೆ. ಈಗ ವಾಟರ್ ಫಿಲ್ಟ್ರೇ ತೊಗೊಂಡ್ಬಿಡ್ಬೋದಲ್ಲಮ್ಮ, ಇದನ್ನ ಯಾಕೆ ಮಾಡಬೇಕು? ರೊಕ್ಕ ಇರ್ತಾವೇನ್ರಿ ಜನರ ಬಲ್ರಿ? 5,000 ರೂಪಾಯಿ, 100,000 ರೂಪಾಯಿ, 10,000 ರೂಪಾಯಿ ಹಂಗಿರ್ತಾವ್ರಿ. ಜನರ ಬಲ್ ರೊಕ್ಕ ಇರಲ್ಲ. ಅದು ರೊಕ್ಕ ಖರ್ಚು ಮಾಡೋದ್ಕಿಂತ ಬೆಟರ್ ಇದು ಮಾಡ್ಬೋದಲ್ರಿ. ಓಕೆ, ಎಲ್ಲ ಮನೆಯಾಗಿರೋ ಸಾಮಾನುಗಳು ಸಿಗ್ತಾವೆ, ಇದನ್ನ ತೊಗೊಂಡು ಮಾಡ್ಬೋದು ಅಂತೀಯ? ಹಾ ರೀ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್.